ಇನ್ನೇನು ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಕೂತಿದ್ದೀವಿ. ಇದು ಹೋಗುತ್ತೆ. ಇದೆಲ್ಲ ತಗೊಂಡೆ ಬೈಕ್ ಚೆಕ್ ಮಾಡ್ತಿದ್ದಾರೆ. ಚೆಕ್ ಗೌತಮ್ ನಾನು ಕೂತ್ಕೊಂಡು ರೀಲ್ಸ್ ನೋಡ್ಬೇಕಾದ್ರೆ ಬಂತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು 6 o'clock ಎದ್ದೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಬೆಂಗಳೂರಿಗೆ ಬಂದಿದ್ದೀನಿ. ನನ್ನ ಕಾರ್ನ ಮೆಟ್ರೋ ಸ್ಟೇಷನಲ್ಲಿ ಹಾಕ್ಬಿಟ್ಟು ಆಟೋದಲ್ಲಿ ಹೋಗ್ತೀನಿ ಅಂತಂದರೆ ಒಂದು ಇಂಟರ್ವ್ಯೂ ಇದೆ ನಾನು ಇವಾಗ ನ್ಯಾಷನಲ್ ಟಿವಿಲಿ. ಅದಕ್ಕೋಸ್ಕರ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಹೆವಿ ಟ್ರಾಫಿಕ್ ಯಾವ ಓಡಿಸ್ತಾನೆ ಕಾರ್ನ ಇರೋದು ಟ್ರಾಫಿಕಲ್ಲಿ ಹೇಳ್ಬಿಟ್ಟು ಅದಕ್ಕೆ ಊಬರಲ್ಲಿ ಆಟೋ ಬುಕ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ. ಪಾಪ ಕ್ಯಾಬ್ ಡ್ರೈವರ್ಸು ಆಟೋ ಡ್ರೈವರ್ಸ್ಗಳು ಹೆಂಗೆ ಟ್ರಾಫಿಕಲ್ಲಿ ಓಡಿಸ್ತಾರೋ. ಅಲ್ಲಿಂದ ನೀವು ಬರೋಷ್ಟಲ್ಲಿ ಹಿಂಸೆ ಹೋಗ್ಬೋದು. ಗಾಡೀಲಿ ಎಷ್ಟು ದೂರನಾರು ಹೋಗ್ಬಿಡ್ಬೋದು ಟ್ರಾಫಿಕಲ್ಲಿ. ಕಾರಲ್ಲಿ ಆಗಲ್ಲ, ಕಷ್ಟ. ಇಲ್ಲ ಆಯಿತು ನೋಡಿ, ಕರ್ನಾಟಕ ಟಿವಿ ಆಫೀಸು. ಬನ್ನಿ ಮೇಲೆ ಹೋಗೋಣ ಇವಾಗ. ಗೈಸ್ ನಾನು ಇವಾಗ ಕರ್ನಾಟಕ ಟಿವಿ ಆಫೀಸಲ್ಲಿ ಕೂತಿದ್ದೀನಿ ಕಾಫಿ ಕುಡ್ಕೊಂಡು. ಇನ್ನೇನು ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಸ್ಟುಡಿಯೋ ರೆಡಿ ಇದೆಯಂತೆ, ಇವಾಗ ಹೋಗ್ತೀನಿ. ಗೈಸ್ ನಮ್ದು ಇನ್ನೇನು ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಕೂತಿದ್ದೀವಿ. ಮೈಕ್ ಚೆಕ್ ಮಾಡ್ತಿದ್ದಾರೆ. ಚೆಕ್ ಗೈಸ್ ಇವಾಗ ಜಸ್ಟು ಕರ್ನಾಟಕ ಟಿವಿ ಇಂಟರ್ವ್ಯೂನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ, ಕಾರ್ ಹಾಕಿದ್ದೀನಿ ಮೆಟ್ರೋ ಸ್ಟೇಷನ್ ಹತ್ರ ಹತ್ತಿರುತ್ತೆ. ಅಲ್ಲಿ ಹೋಗೋಣ ಇವಾಗ. ಸಣ್ಣ ನೋಡಿ ನಮ್ಮ ವ್ಯೂವರು ನೋಡ್ತಾರಂತೆ. ಇತ್ತೀಚೆಗೆ ಗೊತ್ತಿಲ್ವಾ ನನ್ನ ವಿಡಿಯೋ? ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿಲ್ವಾ? ವಿಕಾಸ್ ಲಾಕ್ಸ್ ಅಂತ ದಿನ ಹಾಕ್ತೀನಿ ನೋಡಿ. ಒಟ್ಟು ನೋಡ್ತಾ ಇದ್ದೀನಿ, ಡೈಲಿ ಬರ್ತಾ ಇರ್ತದೆ ನನಗೆ. ಅದೇ ನನಗೆ 3-4 ದಿನ ಬರ್ತಾ ಇಲ್ಲ. 3-4 ದಿನದಿಂದ ಬಂದಿಲ್ವಾ? ಯೂಟ್ಯೂಬ್ ಹಂಗೆ ಅಣ್ಣ, ನಮ್ಮನ್ನು ತೋರಿಸೋದೇ ಇಲ್ಲ ಕೆಲವು ಸಲ. ನೋಡಿ ಪಾಪ ಅವ್ರನ್ನ ನನ್ಗೆ ಗೊತ್ತನೇ ಇಲ್ಲ 3-4 ದಿನದಿಂದ ಅಂತ ಹೇಳ್ತಾವ್ರೆ. ಯೂಟ್ಯೂಬ್ ಅವ್ರು ನೋಡ್ತಿದ್ರೆ ಅಣ್ಣನ ಹೋಮ್ ಪೇಜ್ಗೆ ಹಾಕಿ ನನ್ನ ವಿಡಿಯೋನ. ಗೈಸ್ ನೋಡಿ, ಅಣ್ಣ ನಾವು ಸೂಪರ್ ಕಾರ್ ರೈಡ್ ಕೇಳೋ ವಿಡಿಯೋನು ನೋಡೋರೆ. ಅದನ್ನೇ ಹೇಳ್ತವ್ರೆ, ಕಾರಲ್ಲಿ ಕೇಳ್ತಿರೋ ರೈಡ್ ಕೊಡಲ್ಲ, ಆಟೋದವ್ರು ಕೇಳೋದಕ್ಕೆ ಕೊಡ್ತಾರಲ್ಲ ಅಂತ. ಆ ವಿಡಿಯೋನು ನೋಡೋರೆ. ಮಲ್ಲೇಶ್ವರ ಮಲ್ನಾಡ ಇದು ಇಲ್ಲ, ಸದಾಶಿವನಗರನ. ಸದಾಶಿವನಗರದಲ್ಲಿ ಗೈಸ್ ನಾನು ಮೆಟ್ರೋ ಯೂಸ್ ಮಾಡ್ತಿದ್ದೆ. ಏನು ರಶ್ ಐತೆ ನೋಡಿ ಮೆಟ್ರೋ. ಸ್ವಲ್ಪ ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಪರ್ಪಲ್ ಲೈನ್ಗೆ. ಚಲಘಟ್ಟ ಸೈಡ್ ಹೋಗ್ಬೇಕು ನಾನು. ಮೆಟ್ರೋ ಈ ಮಟ್ಟಿಗೆ ರಶ್ ಕೂಡ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಅಪ್ಪ ಗೈಸ್ ಬೆಂಗಳೂರಿಂದ ಕಾರ್ ಎತ್ಕೊಂಡು ನಾನು ವಾಪಸ್ಸು ಮನೆಗೆ ಬಂದೆ. ನಮ್ಮ ಅಪ್ಪ ಮತ್ತೆ ನಮ್ಮ ಅಪ್ಪನ ಕರ್ಕೋಬೇಕು. ನಮ್ಮ ಅಜ್ಜಿ ಊರಿಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪನ ಗಾಡಿ ಮೊನ್ನೆ ಸರ್ವಿಸ್ ಕೊಟ್ಟಿದ್ವಲ್ಲ, ಆ ಸರ್ವಿಸ್ ಕೊಟ್ಟಿರೋ ನಮ್ಮ ಅಪ್ಪನ ಪ್ಯಾಷನ್ ಪ್ರೋನ ಇಸ್ಕೋಬೇಕು. ತುಂಬಾ ಕೆಲಸ ಐತೆ. ಬೆಂಗಳೂರಿಂದ ಬಂದು ತಿರ್ಗಾ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ರೆಡಿ ರೋಡೋಣ. ಗೈಸ್ ನಮ್ಮ ಅಪ್ಪಂದು ಗಾಡಿ ಅವತ್ತು ಸರ್ವಿಸ್ ಕೊಟ್ಟಿದ್ವಲ್ಲ, ಪ್ಯಾಷನ್ ಪ್ರೋ ರೆಡಿ ಆಗೈತೆ. ಹಾಗೆ ಈಸ್ಕೋಗಕ್ಕೆ ಬಂದಿದ್ದೀನಿ ಈಗ. ಗೈಸ್ ನಮ್ಮ ಗಾಡಿ ಪ್ಯಾಷನ್ ಪ್ರೋ ಬಿಟ್ಟಿದ್ವಲ್ಲ ಮೊನ್ನೆ, ರೆಡಿ ಆಗೈತೆ ನೋಡಿ. 29,000. ಇವಾಗ ಒಂದು ರೌಂಡ್ ಎತ್ಕೊಬಿಟ್ಟು ಬರೋಣ ಬನ್ನಿ. ರೌಂಡು ಚೆಕ್ ಮಾಡ್ತಾ ಇದ್ದೀನಿ. ಫುಲ್ ಇಂಜಿನ್ ಸೌಂಡ್ ಬರ್ತಿತ್ತು. ಇವಾಗ ಫುಲ್ ಸರೋಗೈತೆ ನೋಡಿ, ಸೌಂಡ್ ಏನಿಲ್ಲ, ಸ್ಮೂತಾಗಿ ಆಗೈತೆ ಇಂಜಿನು. ನೋಡಬೇಕು ಓಡಿಸ್ತಾ ಹೆಂಗಾಗುತ್ತೆ ಅಂತ. ವಾಪಸ್ ಹೋಗೋಣ ಗ್ಯಾರೇಜ್ ಹತ್ರಕ್ಕೆ. ಫುಲ್ಲು ಕ್ಲೀನಾಗಿ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ರೌಂಡ್ ಹೋಗ್ಬಿಟ್ಟು ಬಂದೆ. ಏನಣ್ಣ ದಿನಕ್ಕೆ ಎಷ್ಟು ರೆಡಿ ಮಾಡ್ತೀರಣ್ಣ ಹಿಂಗೆ? ಫಸ್ಟ್ ಇವ್ರದ್ದು ಅಂಗಡಿ ಅಲ್ಲಿತ್ತು, ಚನ್ನಪಟ್ಟಣ 4ನೇ ಕ್ರಾಸಲ್ಲಿತ್ತು. ಇವಾಗ ಇಲ್ಲಿ ಮಾಡ್ಕೊಂಡವ್ರೆ. ದೊಡ್ಡಮಳೂರು ತಾನೆ, ದೊಡ್ಡಮಳೂರು ಬ್ರಿಡ್ಜಿಂದ ಹಿಂದಕ್ಕೆ ಮಾಡ್ಕೊಂಡವ್ರು ಇವಾಗ. ಗೈಸ್ ನಮ್ಮಪ್ಪ ಇವಾಗ ರೆಡಿ ಆಗೈತಲ್ಲ, ಪ್ಯಾಷನ್ ಪ್ರೋ ಎತ್ಕೊಬರ್ತಾರೆ. ಇವಾಗ ನಾನು ಕಾರಲ್ಲಿ ಬಂದಿದ್ವಲ್ಲ, ಕಾರಲ್ಲಿ ಹೋಗ್ತೀನಿ. ಎತ್ಕೊಬರಪ್ಪಾಜಿ ನಿಧಾನಕ್ಕೆ. ನಮ್ಮ ಅಕ್ಕನ ಮನೆಗೆ ಹೋಗ್ತೀವಿ ಇವಾಗ. ನಮ್ಮ ಅಪ್ಪನೂ ಬರ್ತಾರೆ. ನಾನು ಮತ್ತೆ ಗೌತಮ್ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ಮುದ್ದೆ ಮಧ್ಯಾಹ್ನ ಅಲ್ಲ, ಸಂಜೆ ಊಟ ಕರ್ಕೊಂಡ್ಬಿಟ್ಟು ಮಧ್ಯಾಹ್ನ ಕರ್ಕೊಂಡ್ಬಿಟ್ಟು 3 ಗಂಟೆ ಆಗ್ಬಿಟ್ಟೈತೆ. ಬೇರೆ ಫುಡ್ ಹಾಕಿಲ್ಲ. ಎತ್ಕೊಂಬಚ್ಚಿ ಮುದ್ದೆ ಮತ್ತು ಕಬಾಬ್ನ ಹೇಳಿದ್ವಿ, 1 ಪ್ಲೇಟು ಮಟನ್ ಶೇರ್ವಾ. ನಿಂಬೆಹಣ್ಣು ಹಿಂಡ್ಕೊಂಡ ಗೌತಮ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕುಷ್ಕ ಮತ್ತು ಗೀ ರೋಸ್ಟ್ನ ಹೇಳಿದ್ವಿ. ಚಿಕನ್ ಗೀ ರೋಸ್ಟ್ ಬಂದಿದೆ. ಎದ್ಗೋ ಮಚ್ಚಿ, ಚಿಕನ್ ಗೀ ರೋಸ್ಟ್ ಮತ್ತು ಕುಷ್ಕ ತಿನ್ನೋಣ ಬನ್ನಿ. ಮಚ್ಚಿ ವಿಕಾಸ್ ಫುಡ್ ಬ್ಲಾಗ್ಸ್ ಅಂತ ಒಂದು ಚಾನಲ್ ತೆಗೆಯೋಣ. ಏನಂತೀರಾ ಗೈಸ್? ವಿಕಾಸ್ ಫುಡ್ ಬ್ಲಾಗ್ಸ್, ವಿಕಾಸ್ ಈಟಿಂಗ್ ವಿ ಈಟ್ಸ್ ಅಂತ ಒಂದು ಚಾನಲ್ ತೆಗೆಯೋಣ ಅಂತಿದ್ದೀವಿ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟಲ್ಲಿ ಹೇಳಿ. ನಿಮಗೆ ಒಳ್ಳೊಳ್ಳೆ ಫುಡ್ನ ತಿಂದು ತೋರಿಸ್ತೀವಿ. ಗೌತಮ್ ಕೂಡ ಇರ್ತಾನೆ ಜೊತೆಗೆ ಖಾಲಿ ಮಾಡೋಕ್ಕೆ.
ಗೈಸ್ ಇಲ್ಲಿ ನೋಡಿ ಒಂದು ರೀಲ್ಸ್ ನ ತೋರಿಸ್ತೀನಿ ನಾನು ನಿಮ್ಗೆ. ಗೌತಮ್ ನಾನು ಕೂತ್ಕೊ ರೀಲ್ಸ್ ನೋಡ್ಬೇಕಾದ್ರೆ ಬಂತು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು 6 o'clock ಎದ್ದೆ. ನಮ್ಮ ಅಪ್ಪನ ಫೋಟೋ ನೋಡಿ ಕೈ ಮುಗಿ ನಿಮ್ಗೊಂದು ಹಾಯ್ ಮಾಡ್ತೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ನೀರು ಕುಡಿದ್ರೆ ತುಂಬಾ ಒಳ್ಳೇದು. ಬೆಳಗ್ಗೆ ಟೈಮ್ ಕಷ್ಟ ಆದ್ರೂ ಎದ್ದೊಳ್ಳೇಬೇಕು. ನಮ್ಗೆ ಫೋನ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಹಾಗೆ ಡೈಲಿ ಲಾಗ್ ಸ್ಟಾರ್ಟ್ ಆಗುತ್ತೆ. ನನ್ನ ಫಸ್ಟ್ ನಮಸ್ಕಾರ ಸೂರ್ಯ ದೇವನ್ಗೆ. ಚಿಕ್ಕ ವಯಸ್ಸಿಂದಾನೇ ಎಲ್ಲರೂ ಯೋಗ ಮಾಡೋದು ಕ್ಲೀನ್ ಆಗಿ ಕಲಿಬೇಕು. ಕಲ್ತಿದ್ರೆ ನೀನು ಯೋಗ ಮಾಡೋದ್ನ ಇಂಥ ಪರಿಸ್ಥಿತಿ ಬರ್ತಿತ್ತು. ಒಂದಾರ ನೆಟ್ಟಗಿರೋ ರೀಲ್ಸ್ ಗೊತ್ತಾಯ್ತಾ ನಿನ್ ಫೀಡಲ್ಲಿ ಅಲ್ಲಿ ಇಷ್ಟಪಟ್ಟಿದ್ದೆಲ್ಲ ಪಿಚ್ ಮೂವಿ ಮೇಡಿ ನಾನು ಹಾಕಿರೋ ಬೈಟ್ ಎಲ್ಲ ದೊಡ್ಡ. ಹಾಯ್ ಎಲ್ರಿಗೂ ನಮಸ್ಕಾರ. ಬ್ರೋ ಗಾಟ್ ಪ್ರೋಸ್ ಆನ್ ಸಕ್ಸಸ್ಫುಲಿ. ನಾವು ಒಂದು ರಿಯಾಕ್ಷನ್ ಚಾನಲ್ ತೆಗಿಬೋದು, ಅಂದ್ರೆ ಮೀಮ್ಸ್ ನೋಡೋದು, ಅದಕ್ಕೆ ರಿಯಾಕ್ಟ್ ಮಾಡೋದು ಅಲ್ವಾ? ಅವನೇ ನಿಂತ್ಕೊಂಡು ನೋಡ್ತಾರ. ಗೌತಮ್ ನೋಡಿ ಸಣ್ಣ ಸಣ್ಣದಾಗಿ ಆರ್ಟ್ ವೀಲ್ಸ್ ನ ಕಲೆಕ್ಷನ್ ಮಾಡ್ತಾ ಇದ್ದಾನೆ. ಇದೊಂದು ಓ ಇದು ಹೋಗುತ್ತೆ. ಇದೆಲ್ಲ ತಗೊಂಡೆ ಅವತ್ತಿರ್ಲೇ ಇಲ್ಲ. ಎಷ್ಟು ಕೊಟ್ಟೆ ಇದಕ್ಕೆ? ಇದು ಅವತ್ತೇ ತೋರಿಸಿದ್ನಲ್ಲ, ಲ್ಯಾಂಬೋರ್ಗಿನಿ. ಇದು ಹೆಂಗೆ ನೋಡುತ್ತಿರುತ್ತೆ ಫುಲ್ ಪವರಾ? ಹಿಂಗೆ ಹಿಂಗೆಲ್ಲ ತಿರುಗುತ್ತೆ ಅದು. ಸಾಕಾಗೈತೆ ಮಚ್ಚಿ. ಬೋರಾದಾಗ ಆಟ ಆಡ್ಕೊಳಕ್ಕೆ ಇಟ್ಕೊಂಡಿದ್ದೆ. ಪಾರ್ಕಿಂಗ್ ಮಾಡಬೇಕಿಲ್ಲ, ಹಾಂ ಪಾರ್ಕಿಂಗ್ ಮಾಡಬೇಕು ನೋಡಿ. ಇನ್ನೊಂದಷ್ಟು ತಗೊಂಬಚ್ಚಿ, ಚೆನ್ನಾಗೈತೆ. ನಂದಾಗ ಆಟ ಆಡ್ಕೊಳ್ತೀನಿ. ಪಾರ್ಕಿಂಗ್ ಕರೆಕ್ಟ್ ಪ್ಲೇಸ್ಮೆಂಟ್ ಮಾಡ. ಬಾಯ್ ಗೈಸ್. ಗೌತಮ್ ಪಾಪ ಮಲ್ಕೊಂಡ್ ರೆಸ್ಟ್ ಮಾಡ್ಲಿ, ಅವ್ನ್ ಗತ್ತಲೆಲ್ಲ ನೀರ್ ಕಟ್ಬಿಟ್ಟು ಬಂದಿದ್ದಾನೆ ಇವತ್ತು. ನಾನು ಹೊಡ್ತೀನಿ ಇವಾಗ. ನಮ್ಮ ಮನೆಯವ್ರು ನಮ್ಮ ಮದ್ವೆ ಕರ್ಕೊ ಹೋಗ್ಬೇಕು. ಅಲ್ಲಿಂದ ವಾಪಸ್ ಬಂದು ನಾವು ತಿರ್ಗಾ ಮದ್ದೂರ್ಗ್ ಹೋಗ್ಬೇಕು ಬಾಯ್ಸ್ ಎಲ್ರು. ಇವಾಗ ಫಸ್ಟ್ ನಮ್ಮ ಮನೆಯವ್ರ ನಮ್ಮ ಮದ್ವೆ ಕರ್ಕೊ ಹೋಗ್ಬೇಕು ನಮ್ಮ ಊರ್ ಪಕ್ಕದಲ್ಲಿ ಒಂದ್ ಚೌಟ್ರಿಗೆ. ಗೌತಮ್ ಪಾಪ ಸುಸ್ತಾಗಿದೆ. ಕರ್ಕೊಂಡು ಇವಾಗ ಮದ್ವೆ ಎಲ್ಲರೂ ಬಂದಿದ್ದೀವಿ, ಫುಲ್ ಫ್ಯಾಮಿಲಿ. ಇವಾಗ ಮದುವೆ ಗಂಡು ಹೆಣ್ಣು ಸ್ಟೇಜ್ ಮೇಲೆ ಹೋಗ್ತಾವ್ರೆ. ಇವಾಗ ಮದ್ವೆ ಗಂಡು ಹೆಣ್ಣು ಬಂದ್ರು ನೋಡಿ. ನಮ್ಮ ಅಕ್ಕನ ಫ್ರೆಂಡು ಮತ್ತೆ ನನಗೂ ಕೂಡ ಪರಿಚಯ. ಕಪಲ್ಸ್ಗೆ ಎಲ್ಲರೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿದ್ರು ಕಮೆಂಟಲ್ಲಿ. ನಾವು ಇವಾಗ ಫೋಟೋಗೆ ನಿಂತಿದ್ದೀವಿ. ಮದುವೆ ಗಂಡು ಹೆಣ್ಣ ಇವಾಗ ವೆಲ್ಕಮ್ ಮಾಡ್ತಾವ್ರೆ. ಗೈಸ್ ಇವಾಗ ಮದುವೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಎಲ್ರು. ಒಟ್ಟಿಗೆ ಇವಾಗ ಹೋಗಿದ್ವಿ. ಮಕ್ಕಳ ಫ್ರೆಂಡ್ ಮದುವೆ ಅಂತ. ನನಗೆ ಸ್ಕೂಲ್ ಫ್ರೆಂಡು ಅಂದರೆ ನನಗೆ ನಮ್ಮ ಅಕ್ಕನಿಗೆ ಅವರು ಹೆಣ್ಣು ಕ್ಲಾಸ್ಮೇಟು, ಹೆಣ್ಣು ತಮ್ಮ ನನ್ನ ಕ್ಲಾಸ್ಮೇಟು. ಸೊ ಇಬ್ರಿಗೂ ಫುಲ್ ಪರಿಚಯ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ವಾಪಸ್ ಬಂದ್ವಿ ಮನೆಗೆ. ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಇವಾಗ ಗೌತಮ್ ಫೋನ್ ಮಾಡ್ತಾನೆ. ಮನೆಯವ್ರು ಬಿಟ್ಟು ಇಟ್ಕೊಂಡು ನಾನು ಚನ್ನಪಟ್ಟಣಕ್ಕೆ ಹೋಗ್ಬೇಕು. ನಮ್ಮ ಬಾಯ್ಸ್ ವೆಯ್ಟ್ ಮಾಡ್ತಿದ್ದಾರೆ, ಎಲ್ಲ ಹೋಗ್ಬೇಕು. ಹಲೋ ಬತಾಯಿನಿ, ಹೊಡ್ತೀನಿ ಇವಾಗ ಮನೆಯಿಂದ. ಬಂದ್ರ ಅವರು? ಚನ್ನಪಟ್ಟಣ ಅವ್ರ? ಈಗ ನೀನು ಕೋಟೆ ಹತ್ರ ಬರ್ಬೇಕಂತೆ.
ಇವಾಗ ಬರ್ಲಾ ಹೆಂಗೆ? ನಮ್ಮ ಇಡೀ ಫ್ಯಾಮಿಲಿ ಇವತ್ತು ಒಟ್ಟಿಗೆ ಮದುವೆ ಹೋಗಿದ್ವಿ. ಯಾವಾಗಲೂ 2 ಗಾಡೀಲಿ ಹೋಗ್ತಿದ್ವಿ. ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ಹೋಗಿದ್ದು 4 ಜನ. ನನಗೊಂದೇನು ಖುಷಿ ಆಯ್ತು ಅಂತಂದ್ರೆ ಒಂದ್ಸಲ ಮದ್ವೆಗೆ ಹೋಗ್ತಿದ್ವಿ, ನಾನು ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ಎಲ್ರು. ನಮ್ಮಪ್ಪ ಮತ್ತೆ ನಮ್ಮ ಅಕ್ಕ ಒಂದ್ ಗಾಡೀಲಿ ಹೋಗ್ತಿದ್ರು, ನಾನು ನಮ್ಮಮ್ಮ ಒಂದ್ ಗಾಡೀಲಿ ಹೋಗ್ತಿದ್ವಿ. ಸಡನ್ ಆಗಿ ಮಳೆ ಬಂದ್ಬಿಡ್ತು. ನಾನು ನಮ್ಮಮ್ಮ ಸೈಡ್ಗೆ ಹಾಕೊಳಕ್ ಆಗ್ಲಿಲ್ಲ, ಫುಲ್ಲು ನೆಂದೋಗ್ಬಿಟ್ರು. ನಮ್ಮಮ್ಮ ಫುಲ್ಲು ನೆಂದೋಗಿ ಸೀರೆ ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿತ್ತು. ಅವತ್ತು ಅನ್ಕೊಂಡಿದ್ದೆ ನಾನು ಕಾರ್ ತಗೊಳ್ಳೇಬೇಕು ನಮ್ಮ ಫ್ಯಾಮಿಲಿಗೋಸ್ಕರ, ಆದಷ್ಟು ಬೇಗ ಅವ್ರನ್ನ ಕಾರಲ್ಲಿ ಓಡಾಡಿಸ್ಬೇಕು ಅಂತ. ಇವತ್ತು ನನ್ನ ಹತ್ರ ಕಾರ್ ಐತೆ. ಒಂದಿನ ಅನ್ಕೊಂಡಿದ್ನ ಇವತ್ತು ನಾನು ಮಾಡಿದ್ದೀನಿ ಅಂತ ನನಗೆ ಒಂಥರ ಒಳಗೆ ಒಂಥರ ಖುಷಿ ಆಯ್ತು ಇವತ್ತು. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಗೈಸ್. ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಏನೇ ಅನ್ಕೊಂಡಿದ್ರು ಕೂಡ ಮಾಡೇ ಮಾಡ್ತೀರಾ, ಅದಕ್ಕೆ ನೀವು ಕೆಲಸ ಮಾಡ್ಬೇಕಷ್ಟೆ. ಇವಾಗ ನಮ್ಮ ಬಾಯ್ಸ್ನ ಕರ್ಕೊಂಡು ತಿರ್ಗಾ ಮದ್ದೂರ್ಗೆ ಹೋಗ್ಬೇಕು, ಅದಕ್ಕೆ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ